ಅವ್ರದ್ದು ದೇವದಾಸಿಯವ್ರದ್ದು ಸರ್ವೆ ನಡೀತಾ ಇದೆ. ಮುಖ್ಯಮಂತ್ರಿಗಳೇ ಅವರು ಜನಗಣತಿ ಮಾಡಿ ಅವ್ರಿಗೆ ಮಕ್ಕಳಿಗೆ ಶಿಕ್ಷಣ, ಆರ್ಥಿಕ ಸವಲತ್ತು, ಸಾಮಾಜಿಕವಾಗಿ ಅವರಿಗೆ ತಂದು ಈ ಅನಿಷ್ಟ ಪದ್ಧತಿ ರದ್ದಾಗಿದೆ ದೇವದಾಸಿ ಕರ್ನಾಟಕದಲ್ಲಿ. ಸೊ ಅಲ್ಲಿ ಇಲ್ಲಿ ಎಲ್ಲೋ ಸ್ಟೇ ಇನ್ಸಿಡೆಂಟ್ ನಡೀತಾ ಇದ್ದಾವೆ. ಅದನ್ನು ಸಂಪೂರ್ಣವಾಗಿ ನಿಲ್ಲಿಸಿ ಅವ್ರಿಗೆ ಆರ್ಥಿಕ, ಶೈಕ್ಷಣಿಕ, ಸಾಮಾಜಿಕವಾಗಿ ಮಾಡಬೇಕು, ವಸತಿಗಳು ಕೊಡಬೇಕು ಅಂತ ವಿಶೇಷವಾದಂಥ ಸ್ಪೆಷಲ್ ಪ್ಯಾಕೇಜ್ ನಾನೇ ನೇಟ್ ಮಾಡಿದ್ದೇನೆ ಅವ್ರಿಗೆ. ಅದನ್ನು ಮುಂದುವರಿಸಬೇಕು ಅಂತ ಹೇಳ್ತಾರೆ. ಮತ್ತು ನಮೂನೆ 1, 2, 3ರಲ್ಲಿ ಕೆಲವು ಸಮಸ್ಯೆ ಹೇಳಿದ್ದಾರೆ. ನಮೂನೆ 2ರಲ್ಲಿ ಅವರು ಸತ್ತೋಗಿದ್ದಾರೆ, ಡೆತ್ ಸರ್ಟಿಫಿಕೇಟ್ ಕೊಟ್ಟಿಲ್ಲ, ಕೊಡದೇ ಇರೋ ಅವ್ರ ಡಿಪೆಂಡೆಂಟ್ಸ್ಗೆ ಏನು ಸಿಕ್ಕಲ್ಲ. ನಮೂನೆ ಲಿಸ್ಟಲ್ಲೇ ಇರಲ್ಲ, ಅವ್ರು ಸತ್ತೋಗಿದ್ದಾರೆ, ಅದನ್ನು ಐಡೆಂಟಿಫೈ ಮಾಡಿ ಅವ್ರಿಗೆ ಉಳಿದ ಮನೆಯವ್ರಿಗೆ ಕುಟುಂಬಕ್ಕೆ ಅನುಕೂಲ ಆಗಬೇಕು ಆ ಥರ. ಮತ್ತು ಎಕ್ಸ್ಟೆನ್ಷನ್ ಮಾಡಬೇಕು ಅಂತ ಹೊಸ ಸರ್ಟಿಫಿಕೇಟ್ ಟೈಮ್ ಕೊಡಿ ಅಂತ ಹೇಳಿದ್ದಾರೆ. ಮತ್ತು ಸ್ವಯಂ ದೃಢೀಕರಣ ಅವರನ್ನು ನಾವೇ ಈ ಥರ ಅಂತೇಳಿ ಮಾಡೋದು, ಈ ಥರ ಸಮಸ್ಯೆಗಳನ್ನು ಹೇಳಿದ್ದಾರೆ. ದೇರ್ ಆರ್ ಜಿನ್ಯೂನ್ ಪ್ರಾಬ್ಲಮ್ಸ್, ಅವನ್ನ ಅಡ್ರೆಸ್ ಮಾಡಬೇಕು, ಮಾಡ್ತಾ ಇದ್ದಾರೆ. ಇದನ್ನ ಮಾಡಕ್ಕೆ ಹೇಳಿ ಅಂತ ಹೇಳಿದ್ದಾರೆ. ಈಗ ಹುಣಸೂರಲ್ಲಿ ಆಡಾಗ್ಲೇ ಇದಾಗಿದೆ, ದರೋಡೆ ಆಗಿದೆ, ಏನಾದ್ರು ಆರೋಪಿಗಳು ಸುಳಿವು ಸಿಕ್ಕಿದೆ, ಹೇಗಿದೆ ಸರ್ ತನಿಖೆ? ಅದು ನಿನ್ನೆ ನನಗೆ SP ಅವರು ಫೋನ್ ಮಾಡಿ ಹೇಳಿದ್ದಾರೆ. ಅವರು ಪೊಲೀಸ್ ಅಲರ್ಟ್ ಆಗಿ ಅವರು ಇದ್ರಲ್ಲಿ ಹೋಗಿದ್ದಾರೆ, CC ಅವನ್ನೆಲ್ಲ ಹೋಗಿ ಐ ಥಿಂಕ್ ದೇ ವಿಲ್ ಟೇಕ್ ಆ್ಯಕ್ಷನ್. ಹಿಡಿದಿದ್ದಾರೆ, ಅದು ಗೊತ್ತಾಗಿಲ್ಲ ಇನ್ನು. ನನಗೆ ಬ್ರೀಫ್ ಮಾಡಿದ್ದಾರೆ. 4-5 ಜನ ಆಡಾಗಲೇ ಗನ್ ಹಿಡ್ಕೊಂಡು ಮೇನ್ ರೋಡಲ್ಲೇ ಅದು ಬರಾಬರಿ ಮಾಡಿದ್ದಾರೆ. ಮೈಸೂರಲ್ಲಿ ಇತ್ತೀಚೆಗೆ ಯಾಕೋ ಕ್ರೈಮ್ ಆಕ್ಟಿವಿಟೀಸ್ಗಳು ಜಾಸ್ತಿ ಆಗ್ತಾ ಇರೋ ಆರೋಪ ಸರ್. ಕ್ರೈಮ್ ಅಂತ ಹೇಳೋಕ್ಕಾಗೋದಿಲ್ಲ, ಅದು ಆಕ್ಟಿವಿಟಿ ಜಾಸ್ತಿ ಐತೆ ಅಂತ. ಈ ಥರದ ಇದನ್ನು ಆಗೋದಕ್ಕೆ ಅವಕಾಶ ಕೊಡಲ್ಲ. ಕಾನೂನು ಸುವ್ಯವಸ್ಥೆ ಹದಗೆಡ್ತಾ ಇದೆ ಅಂತ ಸರ್. ಯಾಕಂದ್ರೆ ಮೊನ್ನೆ ಗಾಂಜಾ ಇದು ಕ್ರಮ ಸಿಕ್ತು, ಗಾಂಜಾ ಆಯಿತು, ಮೈಸೂರಲ್ಲಿ ರೇಪ್ ಕೇಸ್ ಆಯಿತು. ಇವೆಲ್ಲ ಅನಿರೀಕ್ಷಿತ ಘಟನೆಗಳು. ಯಾವುದು ಚಾಮುಂಡಿ ಬೆಟ್ಟದಲ್ಲಿ ರೇಪ್ ಆಗಿದ್ದು, ಅಲ್ಲಿಂದ ಬಂದು ಈ ಬಲೂನ್ ಮಾರ್ತಿದ್ದವನು ಸಿಡಿದೋಗಿದ್ದು, ಆಕ್ಸಿಡೆಂಟಲ್ ಇವು. ಅದು ಅನ್ಫಾರ್ಚುನೇಟ್ ಅವ್ರು ತೆಗೆದು ಹಾಕಿ ಹಿಡಿದು ಅವ್ರು ಕ್ರಮ ತಗೊಂಡಿದ್ದೀವಿ. ಇದನ್ನು ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ. ಅವನು ರೆಗ್ಯುಲರ್ ಸೀಸನಲ್ ಬಿಸ್ನೆಸ್ ಮ್ಯಾನ್. ಅವನು ಇನ್ಫಾರ್ಮೇಷನ್ ಪ್ರಕಾರ ಅವನ ಉದ್ದೇಶ ಇರಲಿಲ್ಲ, ಈಟಾಗಿದೆ, ಬಸ್ಟ್ ಆಗಿಬಿಟ್ಟಿದೆ. ಅನ್ಫಾರ್ಚುನೇಟ್ 3 people ಡೈಡ್. ನಾನೇ ಖುದ್ದಾಗಿ ಹೋಗಿ ನೋಡ್ಕೊಂಡ್ಬಂದೆ. ಮತ್ತು ಈ ಗಾಂಜದ್ದು ಎಲ್ಲೋ ಒಬ್ಬ ಪೆಡ್ಲರ್ ಇದ್ದ ಇಲ್ಲಿಂದ, ಅಲ್ಲಿ ಸುಳುವು ತಗೊಂಡು ಅಲ್ಲಿ ಬಂದು ಸಣ್ಣದು, ಅದೇನು ಕೋಟ್ಯಾಂತರ ಗಟ್ಟಲೆ ನಡೆದಲ್ಲ, ಒಂದು ನೀರು ತಗೊಂಡು ಹೋಗಿ ಗೂಡ್ಸಲ್ಲಿ ಮಾಡೋದು. ಬಟ್ ವೆನ್ ಇನ್ವೆಸ್ಟಿಗೇಷನ್ ಈಸ್ ಗೋಯಿಂಗ್ ಆನ್, ಪೊಲೀಸ್ ಈಸ್ ಅಟ್ ಇಟ್. ಸಮಾವೇಶದ ಸಿದ್ಧತೆ ಅಹಿಂದ ಸಮಾವೇಶ ಮೈಸೂರಿನಲ್ಲಿ ಆಯೋಜನೆ ಆಗ್ತಾ ಇದೆ. ಇದೆಲ್ಲ ಸಮಾವೇಶ ಮಾಡ್ತಾ ಇಲ್ಲ. 5ನೇ ತಾರೀಕು ಕುಂಬಾರರು, ರಾಜ್ಯ ಕುಂಬಾರರ ಸಮಾವೇಶ ನಡೀತಾ ಇದೆ. ನಾನು ಮುಖ್ಯಮಂತ್ರಿ ಹೋಗ್ತಾ ಇದ್ದೀನಿ. ಆ ಸಮುದಾಯದ ಸಮಾವೇಶ ಮಾಡಿ 5th ಅಲ್ಲಿ ಹೋಗ್ತಾ ಇದ್ದೀನಿ. ಈಗ ಮೈಸೂರಲ್ಲಿ ಅಹಿಂದ ಸಮಾವೇಶ ಸಿದ್ಧತೆ ನಡೀತಾ ಇದೆ ಸರ್. ಅಹಿಂದ ಸಮಾವೇಶಕ್ಕೆ ನಾವು ಯಾರಿಗೂ ಅಹಿಂದ ಸಮಾವೇಶ ಮಾಡಿ ಅಂತ ಹೇಳಿಲ್ಲ. ಸಮಾವೇಶ ಮಾಡ್ತಾನೆ ಇಲ್ಲ, ಅಹಿಂದ ಸಮಾವೇಶ ಮಾಡ್ತಾ ಇಲ್ಲ. ಬೇರೆ ಸಂಘಟನೆಗಳು ಸಂಘಟನೆಗಳಿಗೆ ನೀವು ಈಗ ದಲಿತ ಸಂಘಟನೆಗಳಿದ್ದಾವೆ, ರೈತ ಸಂಘಟನೆಗಳಿದ್ದಾವೆ. ಸಮಾವೇಶ ಹೋರಾಟ ಮಾಡೋದು ಬೇಡ ಅಂತ ಹೇಳೋಕ್ಕಾಗತ್ತಾ? ಸರಿ, ಇಷ್ಟು ಬೆಸ್ಟ್ ಆಗಲ್ಲ. ಎನಿ ಟೈಮ್ ಎನಿಬಡಿ ದೋಸ್ವಾರಿ, ಯಾರಿಗೆ ಯಾವ್ಯಾವ ಸಂದರ್ಭದಲ್ಲಿ ಯಾರಿಗೆ ವಿಷಯಗಳು ಅಥವಾ ಸಮಸ್ಯೆಗಳು ಹೋದಾಗ ಧ್ವನಿ ಮಾಡ್ತಾರೆ. ಅಹಿಂದ ಸಮಾವೇಶ ಆಯೋಜಕರು ಹೇಳಿದ್ದಾರೆ, ಸಿದ್ದರಾಮಯ್ಯನವ್ರನ್ನ ಯಾವುದೇ ಕಾರಣಕ್ಕೂ ಕೆಳಗಡೆ ಇಳಿಸಬಾರ್ದು, ಅಂಥದ್ದೊಂದು ಸಂದೇಶ ರವಾನೆ ಮಾಡೋಕ್ಕೆ ಸಮಾವೇಶ ಆರ್ಗನೈಸ್ ಮಾಡಿದ್ದೀವಿ. ರಾಜ್ಯಾದ್ಯಂತ ಸಿದ್ದರಾಮಯ್ಯನವರಿಗೆ ಬೆಂಬಲ ಇದೆ. ಸಂಘಟನೆಗಳು, ಹೋರಾಟಗಾರರು, ಜನಸಾಮಾನ್ಯರು, ರಾಜ್ಯದ ಜನರು, ರಾಜ್ಯದ ಸರ್ವಾಂಗೀಣ ಅಭಿವೃದ್ಧಿ ದೃಷ್ಟಿಯಿಂದ ಸಿದ್ದರಾಮಯ್ಯ ಮುಂದುವರಿಬೇಕು ಅನ್ನೋದು ಸ್ಪಷ್ಟವಾದಂಥ ಅವರ ಅಭಿಪ್ರಾಯ. ಜೊತೆಗೆ ಅವರೆಲ್ಲ ಕಾಂಗ್ರೆಸ್ಗೆ ಬೆಂಬಲ ಕೊಟ್ಟಿದ್ದಾರೆ. ಕಾಂಗ್ರೆಸ್ ಅಧಿಕಾರಕ್ಕೆ ಬರೋಕ್ಕೆ ಮಾತಾಡೋರೆಲ್ಲ ಕಾರಣ ಇದ್ದಾರೆ. ನಾನು ಒಬ್ಬನೇ ಇಲ್ಲ, ಅವರೆಲ್ಲ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ, ಪಕ್ಷದ ಕಾರ್ಯಕರ್ತರು ಮಾಡಿದ್ದಾರೆ. ಒಟ್ಟಾರೆ ರಾಜ್ಯದ ಅಭಿವೃದ್ಧಿ, ಉತ್ತಮ ಆಡಳಿತ ಮತ್ತು ಚುನಾವಣಾ ಆಶ್ವಾಸನೆ ಈಡೇರಿಸುವಂಥದ್ದು, ಆ ಕಡೆ ಗಮನ ಹರಿಸಬೇಕು ಅನ್ನೋದು ಉದ್ದೇಶ. ಸಿದ್ದರಾಮಯ್ಯ ಅವರು ಮುಂದುವರಿತಾರೆ ಅನ್ನೋದಾದ್ರೆ ಸಚಿವ ಸಂಪುಟ ಪುನರ್ರಚನೆಗೆ ಏನಾದ್ರು ಕಾಂಗ್ರೆಸ್ ಹೈಕಮಾಂಡ್ ಅವಕಾಶ ಕೊಡುತ್ತಾ ಸರ್ ಅಂತ? ಅದೆಲ್ಲ ಅವರೇ ತೀರ್ಮಾನ ಮಾಡಬೇಕಲ್ವಾ. ಇದೆಲ್ಲ ಕಾಂಗ್ರೆಸ್ ಹೈಕಮಾಂಡೇ ತೀರ್ಮಾನ ಮಾಡಬೇಕು. 2.5 ವರ್ಷ ಆಯಿತು ಸರ್, ಸುಮಾರು ಜನ ಆಕಾಂಕ್ಷಿಗಳಿದ್ದಾರೆ. ಸ್ವಲ್ಪ ಸರ್ಕಾರಕ್ಕೆ ವೇಗ ಕೊಡಬೇಕು ಅನ್ನೋದಾದ್ರೆ, ಬದಲಾವಣೆ ಆಗಬೇಕು ಅನ್ನೋದು ಎಲ್ಲ ಆಯಾಮಗಳಲ್ಲಿ ಅವ್ರು ಯೋಚನೆ ಮಾಡಿ ತೀರ್ಮಾನ ಮಾಡ್ತಾರೆ.
ಸರ್, ಇನ್ನೂ ಕೂಡ ಈ ನಾವು ಕೂಡ ಗೊಂದಲ ಅಲ್ಲಿ ಗೊಂದಲ ನಿವಾರಣೆ ಆಗಿಲ್ಲ ಸರ್. ಎಲ್ಲೋ ಒಂದ್ ಕಡೆಗೆ ಏನು ಕಾರ್ಯಕರ್ತರು ಮತ್ತೆ ಏನು ಆಡಳಿತಾತ್ಮಕ ಏನು ಪರಿಣಾಮ ಬೀರ್ತಾ ಏನು ಇಲ್ವಾ ಇದು? ಕಾಂಗ್ರೆಸ್ನಲ್ಲಿ ಗೊಂದಲ ಇಲ್ಲ. ಸರ್ಕಾರ ಸುಭದ್ರವಾಗಿ ಸ್ಥಿರವಾಗಿದೆ, ಪಕ್ಷ ಗಟ್ಟಿಯಾಗಿದೆ, ಪಕ್ಷದ ನಾಯಕರು ಒಗ್ಗಟ್ಟಾಗಿದ್ದೀವಿ. 2028ಕ್ಕೆ ಮತ್ತೆ ಅಧಿಕಾರಕ್ಕೆ ಬರ್ತೀವಿ. ಈಗ ಇನ್ನೂ ಉತ್ತಮ ಆಡಳಿತ ಕೊಡೋಕ್ಕೆ ಎಲ್ಲ ಸೇರಿ ನಾವು ಪ್ರಯತ್ನ ಮಾಡ್ತೀವಿ. ಆದ್ರೆ ಅಧಿಕಾರನ ಸಂಸ್ಥಾನದ ಸಿಕ್ಕಿದೆ ಸರ್, ಹಂಚಿಕೆ ವಿಚಾರ ಕಾರ್ಯಕರ್ತರನ್ನೆಲ್ಲ ಮರ್ತಿದ್ದಾರೆ ಅಂತ ಪತ್ರ ಎಲ್ಲ ಬರೀತಾ ಇದ್ದಾರೆ ಸರ್. ಸುದರ್ಶನ್ ಅವರೆಲ್ಲ ಸಿಎಂಗೆ ಪತ್ರ ಬರೆದಿದ್ದಾರೆ, ನಿಗಮ ಮಂಡಳಿ ನಾಮನಿರ್ದೇಶನ ಮಾಡಿಲ್ಲ, ನಿಗಾ ಮಾಡ್ಲಿಕ್ಕೆ ನಿರ್ದೇಶಕರು ನೇಮಕ ಮಾಡಿಲ್ಲ ಅಂತ. ಅದು ಕಾಂಗ್ರೆಸ್ನ ಹೈಕಮಾಂಡ್ಗೆ ಬರೆದಿದ್ದಾರೆ ಅಂತ ನಾನು ಪತ್ರಿಕೆಯಲ್ಲಿ ನೋಡಿದೆ. ಹೆಚ್ಚು ನಿಗಾ ಮಂಡಳಿ ಇರೋದು ನಿಮ್ಮ ಇಲಾಖೆಯಲ್ಲೇ ಸರ್. ನಮ್ದೆಲ್ಲ ಕೊಟ್ಬಿಟ್ಟಿದೀವಲ್ಲ, ಅಲ್ಲ, ನಿರ್ದೇಶಕ ಮಂಡಳಿ ಎಲ್ಲವನ್ನು ತುಂಬಿಬಿಟ್ಟಿದ್ದೀವಿ. ಸದಸ್ಯರು ನಮ್ಮ ಇಲಾಖೆ ಎಲ್ಲ ಇದರಲ್ಲಿ ಇಲಾಖೆ ಅಂತ ಅಧ್ಯಕ್ಷಗಳನ್ನ ನಿಂಬಿದೆ, ಸದಸ್ಯರುಗಳನ್ನು ನೇಮಕ ಮಾಡಬೇಕು. ಕೆಲವು ದಿನಗಳಲ್ಲಿ ಮಾಡ್ತಾರೆ. ಸರ್, ಕೋಗಿಲ ಹತ್ರ ಶೆಡ್ಗಳನ್ನ ತೆರವು ಮಾಡಿರುವಂತದ್ದು ರಾಷ್ಟ್ರ ಮಟ್ಟದಲ್ಲಿ ಸುದ್ದಿ ಆಗ್ತಾ ಇದೆ. ಅದರ ಜೊತೆಗೆ ಸರ್, ರಾಜ್ಯ ಕಾಂಗ್ರೆಸ್ ಸರ್ಕಾರ ಕೇರಳದ ಲಾಬಿಗೆ ಮಣಿತಾ ಇದೆಯಾ ಸರ್? ಸರ್ಕಾರ ಯಾರ ಲಾಬಿಗೂ ಮಣಿಯೋದಿಲ್ಲ. ಮೂಲತಃ ಅದು ಕಸ ವಿಲೇವಾರಿಗೆ ಸೀಮಿತವಾದಂಥ ಜಾಗ. ಆ ಜಾಗದಲ್ಲಿ ಕೆಲವು ಜನರು ಶೆಡ್ ಹಾಕೊಂಡ್ಬಿಟ್ಟಿದ್ರು. ಅನ್ಆಥರೈಸ್ಡ್ ಆಕ್ಯುಪೇಷನ್ ಮಾಡ್ಕೊಂಡಿದ್ದಾರಲ್ಲ, ಬಡವರೇ, ದಲಿತರು, ಹಿಂದುಳಿದರು, ಅಲ್ಪಸಂಖ್ಯಾತರು ಇದ್ದಾರೆ. ಅವ್ರನ್ನ ಒಕ್ಲೆಬ್ಬಿಸಿದ್ರು ಅಂತ ಹೇಳೋಕ್ಕಿಂತ ಹೆಚ್ಚಾಗಿ ಆ ಜಾಗವನ್ನೇ ಅತಿಕ್ರಮಣ ಪ್ರವೇಶ. ಅದು ರಿಸರ್ವ್ಡ್ ಫಾರ್ ವೇಸ್ಟ್ ಮ್ಯಾನೇಜ್ಮೆಂಟ್ ಡಿಸ್ಪೋಸಲ್. ಸೊ ಹೀಗಾಗಿ ಅದು ಕಾಂಗ್ರೆಸ್ ಸರ್ಕಾರ ಅವರು ಒಕ್ಕಲು ಎಬ್ಸಿಲ್ಲ, ಹೊರಗಡೆ ಬಂದು ಪ್ರಭಾವ ಬೀರಿ ಮಣಿಯೋದೂ ಇಲ್ಲ. ಆ ಜನರಿಗೆ ಬಡವರಿದ್ದಾರೆ, ಪುನರ್ವಸತಿ ಕಲ್ಪಿಸ್ಬೇಕು. ನಮ್ಮ ಕರ್ತವ್ಯ ಅದು. ಜನರಿಗೆ ಪುನರ್ವಸತಿ ಕಲ್ಪಿಸೋದು ಸರ್ಕಾರದ ಜವಾಬ್ದಾರಿ. ಸರ್ಕಾರ ಅದನ್ನ ಮಾಡ್ತಾರೆ. ವೇಣುಗೋಪಾಲ್ ಅವರು ಮಧ್ಯಪ್ರವೇಶ ಮಾಡಿರೋದಕ್ಕೆ ವೇಣುಗೋಪಾಲ್ ಅವರು ಮಧ್ಯಪ್ರವೇಶ ಮಾಡಿದ್ದಕ್ಕೆ ಸೂಪರ್ ಸಿಎಂ ಅಂತ ಕೇಳ್ತಾ ಇರುವಂತದ್ದು ಸರ್. CM ಒಬ್ಬರೇ, CM, ಸೂಪರ್ CM, ಅನ್ಕಾನ್ಸ್ಟಿಟ್ಯೂಟ್ ಅಥಾರಿಟಿ, ಈ ಥರ ಇದು ಸರ್ಕಾರದ ಮಟ್ಟದಲ್ಲಿ ಇರೋದೇ ಇಲ್ಲ. ಸುಮ್ಮನೆ ಈ ಜನ ಅನ್ಕೋತಾರೆ ಅವ್ರಿಗೆ. ಬಟ್ ಎನಿ ಸಿಟಿಸನ್ ಇನ್ ಇಂಡಿಯಾ ಹ್ಯಾಸ್ ಗಟ್ ಎವ್ರಿ ರೈಟ್ ಟು ಸ್ಪೀಕ್ ಆನ್ ದಿ ಪೀಪಲ್ ದೋಸ್ ಹೂ ಡೋಂಟ್ ಹ್ಯಾವ್ ಶೆಲ್ಟರ್. ಸರ್, ಅದು ಕೇರಳ ಕೇಳಿ, ಯಾರಿಗೆ ಬೇಕಾದ್ರೂ ಒಬ್ಬ ಭಾರತದ ಒಂದು ಪ್ರಜೆಯಾಗಿ ಯಾವುದೇ ಒಂದು ಪ್ರದೇಶದಲ್ಲಿ ಜನರಿಗೆ ಅನಾನುಕೂಲ ಆದಾಗ, ಪುನರ್ವಸತಿ ಇಲ್ಲದೇ ಇದ್ದಾಗ, ಅನ್ಯಾಯ ಆದಾಗ ಮಾತಾಡುವ ಹಕ್ಕು ಮತ್ತು ಅಧಿಕಾರ ಇದ್ದೇ ಇದೆ. ಅದರಿಂದ ಅವರು ಮಾತಾಡೋದು ತಪ್ಪು ಅಂತ ಹೇಳೋದು ಸರಿಯಲ್ಲ. ಕೇರಳ ಸಿಎಂ ಮಾತಾಡಿದ್ದನ್ನ ವಿರೋಧಿಸ್ತೀರಾ? ವೇಣುಗೋಪಾಲ್ ಪ್ರಶ್ನೆ ಮಾಡಿದ್ದನ್ನ ಸಮರ್ಥನೆ ಮಾಡ್ಕೋತೀರಾ? ಹೇಗೆ? ಅದು ನಾವು ವಿರೋಧ ಮಾಡಲೇ ಇಲ್ವಲ್ಲ ಅವ್ರನ್ನ, ವೇಣುಗೋಪಾಲ್ ಅವ್ರನ್ನ. ಅಲ್ಲ, ಕೇರಳ ಸಿಎಂ ಸರಿ ಇದೆ ಅಂತೀರಾ ಸರ್ ಹಾಗಾದ್ರೆ? ಕೇರಳ ಸಿಎಂ ಪ್ರಶ್ನೆ CM ಮಾಡಿದ್ದು ಸರಿ ಇದೆಯಾ? ಅದು ರಾಜಕೀಯ ಮಾಡೋದು ಸರಿ ಇಲ್ಲ. ಅವರು ಏನು ಮುಖ್ಯಮಂತ್ರಿಗಳಲ್ವಾ? ಈ ಥರ ನಿಮ್ಮ ಅತಿಕ್ರಮಣ ಜಾಗದಲ್ಲಿ ಹೋಗಿದ್ರೆ ನನಗೆ ತಿಳಿದು ಬಂತು. ಆ ಜನರು ಬಡವರಿದ್ದಾರೆ, ನೀವು ಪುನರ್ವಸತಿ ಕಳಿಸಿ ಅಂತ ಹೇಳಿ ನಮ್ಮ ಮುಖ್ಯಮಂತ್ರಿಗಳೇ ಮಾತಾಡೋದು. ದಟ್ ಈಸ್ ಎಕ್ಸ್ಪೆಕ್ಟೆಡ್ ಫ್ರಮ್ ಎ ಚೀಫ್ ಮಿನಿಸ್ಟರ್ ಫ್ರಮ್ ದಿ ನೈಬರಿಂಗ್ ಸ್ಟೇಟ್. ಪುನರ್ವಸತಿ ನಾವು ಫೆಡರಲ್ ಸ್ಟ್ರಕ್ಚರ್ ಇದೀವಲ್ವಾ? ಸರ್, ಆ ಮುಖ್ಯಮಂತ್ರಿಗಳು ಈ ಮುಖ್ಯಮಂತ್ರಿಗಳಿಗೆ ಪತ್ರ, ಈ ಥರ ನಿಮಗೆ ನನಗೆ ಗೊತ್ತಾಯಿತು, ಅದು ನಿಮ್ಮ ಕಸ ವಿಲೇವಾರಿಗೆ ಸೀಮಿತ ಜಾಗ, ಅಲ್ಲಿ ಅವರೆಲ್ಲ ವಾಸ ಇದ್ದಾರೆ, ಅವ್ರನ್ನ ಈ ಜಾಗಕ್ಕೆ ಅಗತ್ಯ ಇರೋದ್ರಿಂದ ಅವ್ರನ್ನ ಈ ಥರ ಖಾಲಿ ಮಾಡಿಸಿದ್ದೀರಿ, ತಕ್ಷಣ ಕೂಡಲೇ ಅವರಿಗೆ ಪುನರ್ವಸತಿ ಮಾಡಿ ಅಂತ ಮುಸ್ಲಿಮರ ಹೇಳಿ. ಓಲೈಕೆ ಅನ್ನೋ ಮಾತುಗಳು ಬರ್ತಾ ಅತಿಕ್ರಮ ಇರೋದು. ಪ್ರವೇಶ ಅಂತ ಸರ್ಕಾರ ಹೇಳ್ತಾ ಇದೆ, ನೀವು ಹೇಳ್ತಾ ಇದ್ರಿ. ಈಗ ಮತ್ತೆ ಅತಿಕ್ರಮ ಮುಸ್ಲಿಮರ ಪ್ರವೇಶ ಓಲೈಕೆ ಮಾಡೋರಿಗೆ ಮಾಡ್ತಾ ಬೇರೆ ಇದ್ದಾರೆ. ಕಡೆ ಪುನರ್ವಸತಿ ಅನ್ನೋದಾದ್ರೆ ಮುಸ್ಲಿಮರ ಓಲೈಕೆ ಬೇರೆ ಬೇರೆ ರೀತಿಗೂ ಆಮೇಲೆ ದಾರಿ ಆಗಲ್ವಾ ನಿರ್ದೇಶನ ಸರ್? ಕೊಟ್ಟಿದ್ದಾರೆ ಸರ್. ಯಾವ ರೀತಿಯಲ್ಲೂ ಆಗೋದಿಲ್ಲ. ವಸತಿ ಕೊಡಬೇಕಾದ್ದು ಸರ್ಕಾರದ ಇಟ್ಸ್ ಎ ಗೌರ್ಮೆಂಟ್ ಪ್ರಯಾರಿಟಿ ಪ್ರೋಗ್ರಾಮ್. ಹೌಸ್ ಇಟ್ಸ್ ಎ ಪ್ರಯಾರಿಟಿ ಪ್ರೋಗ್ರಾಮ್. ಸೊ ಅದನ್ನು ಮಾಡ್ತಾರೆ. ಮುಸ್ಲಿಮರು ಓಲೈಕೆ ಮಾಡ್ತಾ ಇದಾರೆ ಅಂತ ಹೇಳ್ತಾರೆ. ಇಲ್ಲಿ ಓಲೈಕೆ ಪ್ರಶ್ನೆ ಏನು ಬಂತು? ಕೇರಳ ಚುನಾವಣೆಯಲ್ಲಿ ಮುಸ್ಲಿಂ ಮಾಡ್ತಾ ಇದ್ದಾರೆ. ಅದು ಯಾರೋ ಅವ್ರು ಮಾಡ್ಕೋಬಹುದು. ಇಟ್ಸ್ ವೆರಿ ಬ್ಯಾಡ್ ಅಂಡ್ ರಾಂಗ್. ಸರ್, ಆ ಜಾಗದಲ್ಲಿ ಕೇರಳದವರೇ ಇರ್ಲಿಲ್ಲ, ಕೇರಳ ಭಾಷೆನ ಮಾತನಾಡೋರು ಇಲ್ಲ ಅಂದ್ರೂ ಕೂಡ ಕೇರಳ ಸರ್ಕಾರ ಇಲ್ಲಿ ತಲೆ ದೂರಿಸ್ತಾ ಇದೆ. ಅದು ನೋಡಿ ನಿಮ್ಗೆಲ್ಲ ಗೊತ್ತಾದ್ಮೇಲೆ ಏನು ಹೇಳ್ಬೇಕು ಹೇಳ್ಬಿಡಿ ದಯವಿಟ್ಟು. ನನ್ನ ಬ್ಯಾಕ್ಗ್ರೌಂಡ್, ನಾನು ಹೇಳಿದ ಬ್ಯಾಕ್ಗ್ರೌಂಡಲ್ಲಿ ಪ್ಲೀಸ್ ಐ ರಿಕ್ವೆಸ್ಟ್ ದಿ ಪ್ರೆಸ್ ಅಂಡ್ ಮೀಡಿಯಾ ಫ್ರೆಂಡ್ಸ್, ಆ ಜಾಗದಲ್ಲಿ ಅವ್ರು ಇಲ್ಲೇ ಇಲ್ಲ, ಮುಸ್ಲಿಂ ಓಲೈಕೆ ಮಾಡ್ತಿದ್ರೆ. ಸರ್, ಆ ತರದೊಂದು ಚರ್ಚೆ ಆಗ್ತಾ ಇದೆ, ಸರ್ಕಾರದ ಗಮನಕ್ಕೆ ಅದು ಬಂದಿದ್ಯಾ? ಅದು ನಿಮ್ ಗಮನಕ್ಕೆ ಬಂದಿದೆಯಲ್ಲ, ದಯವಿಟ್ಟು ಅವ್ರೇನೋ ಮಾಡ್ಬಿಡಿ. ರಾಜಕೀಯ ಉದ್ದೇಶಕ್ಕೆ ಮಾತಾಡಿರ್ಬೋದು ಸರ್, ಆದ್ರೆ ರಾಜ್ಯ ಸರ್ಕಾರ ಗಾಬರಿಗೆ ಬಿದ್ದು ಹೆದರಿ ರಾಜ್ಯ ಸರ್ಕಾರಕ್ಕೆ ಗಾಬರಿನೂ ಇಲ್ಲ, ಹೆದರಿಕೆನೂ ಇಲ್ಲ. ಬಡ ಜನರಿಗೆ ಪುನರ್ವಸತಿ ಕಲ್ಪಿಸಿಕೊಡೋ ಕಡೆ ಸರ್ಕಾರ ಕ್ರಮ ತಗುತ್ತೆ. ವೇಣುಗೋಪಾಲ್ ಅವರು ವೈಯಕ್ತಿಕವಾಗಿ ಫೋನ್ ಮಾಡ್ತಾರೆ ಸರ್. ನಿಮ್ಮ ಪ್ರಧಾನ ಕಾರ್ಯದರ್ಶಿಗಳು ಇರ್ಬೋದು, ಅವ್ರು ಕೇರಳ ರಾಜಕಾರಣ ಅಲ್ಲಿ ಮಾಡ್ಕೋಬೋದಲ್ಲ ಸರ್? ವೇಣುಗೋಪಾಲ್ ಈಸ್ ಅವರ್ ಜನರಲ್ ಸೆಕ್ರೆಟರಿ AICC ಅಂಡ್ ಆಲ್ಸೋ ಪಾರ್ಲಿಮೆಂಟ್ ಮೆಂಬರ್. ಆ ಕಾರ್ಯದಿಂದ ಬಂದಿದ್ದಾರೆ. ಗೋವಾ ರಾಜ್ಯದಲ್ಲಿ ಅಲ್ಲಿ ತೊಂದರೆ ಆದಾಗ ವಸತಿ ಕಲಿಸ್ಲಿಲ್ವಾ? ಕೇರಳದಲ್ಲಿ ಬಿದ್ದೋದಾಗ ಅವ್ರಿಗೆ ವಸತಿ ಕೊಡಲಿಲ್ವಾ? ನೀವು ಬಂದಿಲ್ಲ ಕೊಡ್ತೀರಿ ಅಂದರೆ, ನಮ್ಮದು ಫೆಡರಲ್ ಸ್ಟ್ರಕ್ಚರ್ಲಿದ್ದೀವಿ.
ಒಂದು ಜನಸಮುದಾಯಕ್ಕೆ ತೊಂದರೆ ಆದಾಗ, ಅನಾನುಕೂಲ ಆದಾಗ ಆ ಜನರ ಒಂದು ಬದುಕಿಗೆ ಪುನರ್ವಸತಿ ಕಲ್ಪಿಸೋದು ಒಂದು ಸರ್ಕಾರದ ಜವಾಬ್ದಾರಿ, ನಾಯಕರ ಜವಾಬ್ದಾರಿ. ಅದನ್ನು ರಾಜಕೀಯಗೊಳಿಸೋದು ಸರಿಯಲ್ಲ. ಐ ಕಂಡಮ್ ದಿಸ್. ಸರ್, ನಾಳೆ ಬೇರೆಯವರೆಲ್ಲ ಅತಿಕ್ರಮ ಪ್ರವೇಶ ಮಾಡ್ತಾರೆ, ನಮಗೂ ಮನೆ ಕೊಟ್ಕೊಡಿ ಅಂತಾರೆ, ಅದಕ್ಕೂ ಅತಿಕ್ರಮ ಪ್ರವೇಶ ಮಾಡಿದವ್ರಿಗೆ ಈ ಅವಕಾಶ ಇಲ್ಲ ಅಂತ ಹೇಳಿರೋದು. ಇದು ಟ್ರೆಸ್ ಪಾಸ್ ಮಾಡಿದವ್ರಿಗೆ ದೇರ್ ಇಸ್ ನೋ ಸ್ಕೋಪ್ ಇನ್ ಲಾ.